ರಿಲೀಸ್ ಬೆನ್ನಲ್ಲೇ ಮುನೇಶ್ವರನ ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ. ಆರ್ ನಗರ ನಿವಾಸಕ್ಕೆ ಹೋಗದ ಪವಿತ್ರ, ಇದು ಪವಿತ್ರ ರಿಲೀಸ್ ಆಗಿರೋ ಸ್ಟೋರಿ. ಪರಪ್ಪನ ಅಗ್ರಹಾರ ಜೈಲಿಂದ 6 ತಿಂಗಳ ಬಳಿಕ ಪವಿತ್ರ ಗೌಡ ಇವತ್ತು ಬೆಳಗ್ಗೆ ರಿಲೀಸ್ ಆಗಿ ಬಂದರು. ಸದ್ಯಕ್ಕೆ ರಘುವನಹಳ್ಳಿ ಅಪಾರ್ಟ್ಮೆಂಟ್ಗೆ ಪವಿತ್ರ ತೆರಳಿದ್ದಾರೆ. ಅವರ ತಮ್ಮ ಹಾಗೇನೆ ಅವರ ತಾಯಿಯ ಜೊತೆಗೂಡಿ ಅಪಾರ್ಟ್ಮೆಂಟ್ಗೆ ತೆರಳೋದಕ್ಕೂ ಮುಂಚಿತವಾಗಿ ತಮ್ಮ ಕುಲದೇವರು ವಜ್ರ ಮುನೇಶ್ವರನಿಗೆ ತಲಗಟ್ಟಪುರದಲ್ಲಿ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡಿ ಅಲ್ಲಿ ಪವಿತ್ರ ಸ್ನಾನ ಎಲ್ಲ ಮಾಡಿ ಇಲ್ಲಿ ಅಪಾರ್ಟ್ಮೆಂಟ್ಗೆ ಬಂದು ರೆಸ್ಟ್ ಅನ್ನ ತಗೊಳ್ತಾ ಇದ್ದಾರೆ. ಕುತೂಹಲ ಇತ್ತು, ಜೈಲಿಂದ ಬರ್ತಾ ಇದ್ದಂಗೆ ಆರ್ ನಗರದ ನಿವಾಸಕ್ಕೆ ಹೋಗ್ತಾರಾ ಅಥವಾ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ. ತಲಗಟ್ಟಪುರಕ್ಕೆ ಹೋದಾಗ ಅನ್ಸಿದ್ದು ಅವ್ರ ಅಜ್ಜಿ ಮನೆ ಅಲ್ಲೇ ಇರೋದ್ರಿಂದ ಅಲ್ಲಿ ಹೋಗ್ಬೋದು ಅಂತ. ಆದರೆ ಕಾನೂನು ಹೋರಾಟದಲ್ಲಿ ಗೆಲ್ಲಿಸುವಂತೆ ತಲಗಟ್ಟಪುರಕ್ಕೆ ಹೋದಾಗ ಕುಲದೇವರಿಗೆ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಹೆಸರಲ್ಲೂ ಕೂಡ ಅಲ್ಲಿ ಪೂಜೆಯನ್ನ ಮಾಡಿಸಲಾಯಿತು. ಸದ್ಯಕ್ಕೆ ರಘುವನಹಳ್ಳಿ ಬಳಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ನಲ್ಲಿ ಪವಿತ್ರ ಗೌಡ ಇದ್ದಾರೆ. ತಾಯಿ ಫ್ಲಾಟ್ಗೆ ಪವಿತ್ರ ಗೌಡ ಬಂದಿದ್ದಾರೆ, ರೆಸ್ಟ್ ಅನ್ನ ತಗೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡಗೆ ಕಳೆದ ಶುಕ್ರವಾರವೇ ಜಾಮೀನು ಮಂಜೂರಾಗಿತ್ತು. ಶನಿವಾರ ಭಾನುವಾರ ರಜೆ ಇದ್ದ ಕಾರಣ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋಕ್ಕಾಗಿರಲಿಲ್ಲ. ಸೊ ನಿನ್ನೆ ಸಂಜೆ ವೇಳೆಗೆ ಅವರು ರಿಲೀಸ್ ಆಗಬಹುದು ಅಂತ ನಿರೀಕ್ಷೆಗಳಿತ್ತು. ಶ್ಯೂರಿಟಿ ಪ್ರಕ್ರಿಯೆಲ್ಲ ಆಗಿ ಈ ಜಾಮೀನು ಆದೇಶದ ಪ್ರತಿ ಜೈಲಾಧಿಕಾರಿಗಳ ಕೈಗೆ ತಲುಪೋದು 6 ಗಂಟೆ ನಂತರ ಆಗಿದ್ರಿಂದ ಸೊ ಅಲ್ಲಿ ಟೈಮ್ ಮುಗಿದು ಹೋಗ್ಬಿಟ್ಟಿತ್ತು. ಪ್ರಕ್ರಿಯೆ ಎಲ್ಲ ಮುಗಿಸಿ ಇವತ್ತು ಬೆಳಗ್ಗೆ ಅವರು ರಿಲೀಸ್ ಆಗಿದ್ದಾರೆ. ಅವ್ರ ಜೊತೆಗೆ ಮತ್ತೊಬ್ಬ ಆರೋಪಿ ಪ್ರದೋಷ್ ಕೂಡ ಇವತ್ತು ಜೈಲಿಂದ ರಿಲೀಸ್ ಆಗಿದ್ದಾರೆ. ಅವರು ಗಿರಿನಗರ ಹೋಗಿದ್ದಾರೆ, ಅವ್ರ ನಿವಾಸ. ಇನ್ನು ಪವಿತ್ರ ಗೌಡ ಜೈಲಿಂದ ಹೊರಗಡೆ ಬರ್ತಾ ಇದ್ದಂಗೆ ಜೈಲಿನ ಹತ್ರನೇ ಒಂದು ಮುನೇಶ್ವರ ದೇವಸ್ಥಾನ ಚಿಕ್ಕದಾಗಿದೆ. ಸೊ ಅಲ್ಲಿ ಅವ್ರ ತಾಯಿ ಪೂಜೆಯನ್ನ ಮಾಡಿದ್ರು. ಪವಿತ್ರ ಗೌಡ ಕೂಡ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಸೀದಾ ತಲಗಟ್ಟಪುರದ ತಮ್ಮ ಕುಲದೇವರ ದರ್ಶನಕ್ಕೆ ಅಂತ ಹೋಗಿದ್ರು. ಆಗ ಅಲ್ಲಿ ಶುದ್ಧೀಕರಣ ಕಾರ್ಯ ಎಲ್ಲ ನಡೆಯಿತು. ಅಂದ್ರೆ ಅಲ್ಲಿನ ಅರ್ಚಕರು ತೀರ್ಥ ಸ್ನಾನವನ್ನ ಪವಿತ್ರ ಗೌಡಗೆ ಮಾಡಿಸೋ ಮುಖಾಂತರ ಶುದ್ಧೀಕರಣ ಮಾಡಿದ ಮೇಲೆ ದೇವರಿಗೆ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ಅವ್ರ ತಾಯಿ. ಕಾರಣ ಈ ಸಂಕಷ್ಟದಲ್ಲಿ ಅವರು ಸಿಕ್ಕಾಕೊಂಡಿದ್ದಾಗ ಹರಕೆಯನ್ನ ಹೊತ್ತಿದ್ರಂತೆ ಪವಿತ್ರ ಗೌಡ ಅವರ ತಾಯಿ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಈ ತೀರ್ಥ ಸ್ನಾನ ಎಲ್ಲ ಆದ್ಮೇಲೆ ಸೊ ಅಲ್ಲಿ ದೇವರ ದರ್ಶನಕ್ಕೆ ಅಂತ ಹೇಳಿ ಪವಿತ್ರ ಗೌಡ ತಮ್ಮ ಮತ್ತೆ ಅವ್ರ ತಾಯಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ವಜ್ರ ಮುನೇಶ್ವರನಿಗೆ ಪೂಜೆ ಸಲ್ಲಿಸೋದಕ್ಕೆ. ಇದೆಲ್ಲ ಆಗೋಯ್ತು. ಈಗ ಸದ್ಯಕ್ಕೆ ತಾಯಿಯ ಫ್ಲಾಟ್ ಅಲ್ಲಿ ಪವಿತ್ರ ಗೌಡ ರೆಸ್ಟ್ ನಲ್ಲಿ ಇದ್ದಾರೆ. ಇನ್ನು ವಜ್ರ ಮುನೇಶ್ವರನ ಸನ್ನಿಧಿಯಲ್ಲಿ ಪವಿತ್ರ ಪೂಜೆಯನ್ನ ಮಾಡಿಸಿದ್ದಾರೆ. ಮನೆ ದೇವರ ಬಳಿಯಲ್ಲಿ ಮನೆಯವರೆಲ್ಲರ ಹೆಸರಲ್ಲಿ ಪೂಜೆಯನ್ನ ಮಾಡಿಸಿದ್ರು. ಯಾಕಂದ್ರೆ ಅರ್ಚಕರಲ್ಲಿ ಕೇಳ್ತಾರಲ್ವಾ, ಸಂಕಲ್ಪ ಮಾಡುವಾಗ ಪೂಜೆ ಮಾಡಿಸುವಾಗ ಯಾರ್ಯಾರ ಹೆಸರಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ. ಮನೆಯವ್ರ ಹೆಸರಲ್ಲಿ ಪೂಜೆ ಮಾಡಿಸಿದ ಮೇಲೆ ಮತ್ತಾರಾದ್ರೂ ಉಳಿದಿದ್ದಾರಾ ಅಂತ ಕೇಳ್ತಾರಲ್ಲಿ ಅರ್ಚಕರು. ಆ ಸಂದರ್ಭದಲ್ಲಿ ದರ್ಶನ್ ಅಂತ ಹೇಳ್ತಾರೆ. ಹಾಗಾಗಿ ದರ್ಶನ್ ಹೆಸರಲ್ಲೂ ಕೂಡ ಪೂಜೆಯನ್ನ ಮಾಡಿಸಲಾಗಿದೆ. ನಟ ಹಾಗೇನೆ ಕೊಲೆ ಆರೋಪಿ ದರ್ಶನ್ ಹೆಸರು ಪೂಜೆ ಆಗಿದೆ. ವಜ್ರಮಣೇಶ್ವರ ಸ್ವಾಮಿ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದರ್ಶನಾಮದಯಸ್ಯಾದೇಶನ ದರ್ಶನಾಮದಯಸ್ಯಾದೇಶನ ದರ್ಶನಾಮದಯಸ್ಯ ದೇವದಾದರ ದೋಷಾವರ್ಯಾತ ದೇವದಾದ್ರಿ ವಜ್ರಮಣೇಶ್ವರ ಸ್ವಾಮಿ ದೇವತಾಯ ಏವಂ ಗುಣವಿಶೇಷಣ ವಿಶಿಷ್ಟಾಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದರ್ಶನಾಮದಯಸ್ಯಾದೇಶನ ದರ್ಶನಾಮದಯಸ್ಯಾದೇಶನ ದರ್ಶನಾಮದಯಸ್ಯ ದೇವದಾದರ ದೋಷಾವರ್ಯಾತ ದೇವದಾದ್ರಿ ವಜ್ರಮಣೇಶ್ವರ ಸ್ವಾಮಿ ದೇವತಾಯ ಏವಂ ಗುಣವಿಶೇಷಣ ವಿಶಿಷ್ಟಾಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ. ಸದ್ಯಕ್ಕೆ ಪವಿತ್ರ ಗೌಡ ತಂಗಿರುವಂತಹ ಅಪಾರ್ಟ್ಮೆಂಟ್ ಬಳಿಯಲ್ಲಿ ಯಾವ ತರ ಸಿಚುವೇಶನ್ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಪಾರ್ಟ್ಮೆಂಟ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಪವಿತ್ರ ಗೌಡ ರಿಲೀಸ್ ಆದ್ಮೇಲೆ ದರ್ಶನ್ ಭೇಟಿ ಮಾಡ್ತಾರಾ ಅಂತ ಒಂದು ಕುತೂಹಲ ಇತ್ತು. ಅದಕ್ಕೆ ವಿಜಯಲಕ್ಷ್ಮಿ ಅಫ್ಕೋರ್ಸ್ ಅವಕಾಶ ಕೊಡೋದಿಲ್ಲ ಅಂತಾನೂ ಚರ್ಚೆಗಳು ನಡೀತಾ ಇತ್ತು. ಆ ಭೇಟಿ ಸಾಧ್ಯವಾಗಿಲ್ಲ. ಇನ್ನೊಂದು ಕಡೆ ಆರ್ ನಗರದ ನಿವಾಸಕ್ಕೆ ಹೋಗ್ತಾರಾ ಅಂತ ಒಂದಿಷ್ಟು ಕುತೂಹಲ ಇತ್ತು, ಅಲ್ಲಿಗೆ ಹೋಗಿಲ್ಲ. ಈಗ ಅವ್ರ ತಾಯಿಯ ಅಪಾರ್ಟ್ಮೆಂಟಿಗೆ ಬಂದಿದ್ದಾರೆ. ಸೊ ಅಲ್ಲಿ ಅವ್ರ ಮಗಳು ಬಂದಿದ್ದಾರಾ, ಪವಿತ್ರ ಗೌಡ ಮಗಳು, ಆಪ್ತರೆಲ್ಲ ಇದ್ದಾರಾ? ಶರ್ಮಿತಾ, 6 ತಿಂಗಳ ಬಳಿಕ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ, ಅದು ಕೂಡ ಪ್ರಕರಣದ A1 ಆರೋಪಿಗೆ ಜಾಮೀನು ಸಿಕ್ಕಿರುವಂತದ್ದು. ಜಾಮೀನು ಸಿಕ್ಕಂತಹ ಬಳಿಕ ಇವತ್ತು ಬೆಳಿಗ್ಗೆ 9:00ವರೆಗೆ ಅವರು ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯೇ ಒಂದು ಪರಪ್ಪನ ಅಗ್ರಹಾರದ ಜೈಲಿನ ವ್ಯಾಪ್ತಿಯಲ್ಲಿರುವಂತಹ ಒಂದು ಚಿಕ್ಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುನೇಶ್ವರನ ಒಂದು ದರ್ಶನವನ್ನು ಪಡ್ಕೊಳ್ತಾರೆ. ಅವರಿಗೆ ನಮಸ್ಕಾರ ಹಾಕ್ತಾರೆ. ನಮಸ್ಕಾರ ಹಾಕಿದಂತ ಬಳಿಕ ಇನೋವಾ ಕಾರ್ನ ಮೂಲಕವಾಗಿ ತಲಗಟ್ಪುರದಲ್ಲಿರುವಂತಹ ವಜ್ರ ಮುನೇಶ್ವರ ದೇವಾಲಯಕ್ಕೆ ಬರ್ತಾರೆ. ಯಾಕಂದ್ರೆ ಅದು ಅವರ ಒಂದು ಮನೆ ದೇವರಾಗಿದ್ದಂತ ಕಾರಣಕ್ಕೋಸ್ಕರ
ಕಾರಣಕ್ಕೋಸ್ಕರ ಅವ್ರ ತಾಯಿಯವರು ಕೂಡ ಅಲ್ಲಿ ಹರಕೆ ಕಟ್ಕೊಂಡಿದ್ರು. ಏನೇ ಅವ್ರಿಗೆ ಸಮಸ್ಯೆಗಳಿದ್ರು ಕೂಡ ಅಷ್ಟೇ ಅಲ್ಲಿ ಮನೆ ದೇವರ ಹತ್ರ ಬಳಿ ಹೋಗಿ ಹರಕೆ ಕಟ್ಕೊಳ್ಳುವಂತದ್ದು ಕೆಲಸವನ್ನ ಮಾಡ್ತಿದ್ರು. ಅದರಂತೆ ಪವಿತ್ರ ಗೌಡ ಅರೆಸ್ಟ್ ಆದಂತಹ ಬಳಿಕ ವಜ್ರ ಮುನೇಶ್ವರನಿಗೆ ಅವರು ಹರಕೆಯನ್ನ ಕಟ್ಕೊಂಡಿದ್ರು. ನನ್ನ ಮಗಳು ಬಿಡುಗಡೆಯಾಗಿ ಹೊರಗಡೆ ಬಂತು ಅಂತಂದ್ರೆ ಬಂದು ಇಲ್ಲಿ ನಿಮ್ಮ ಹರಕೆಯನ್ನ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಪವಿತ್ರ ಗೌಡನ ನೇರವಾಗಿ ವಜ್ರ ಮುನೇಶ್ವರ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಾಲಯದ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಮೊದಲನೇದಾಗಿ ಪ್ರದಕ್ಷಿಣೆ ಆದಂತಹ ಬಳಿಕ ಅಲ್ಲಿಯೇ ಒಂದು ಅವರು ದೇವರ ಒಂದು ಅರ್ಚನೆಯನ್ನು ಕೂಡ ಮಾಡಿಸ್ತಾರೆ. ಈ ಅರ್ಚನೆಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಯಾರ್ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಅಷ್ಟೇ ಪವಿತ್ರ ಗೌಡ ಅವರ ತಾಯಿ ದರ್ಶನ್ ಅವರ ಹೆಸರನ್ನು ಕೂಡ ಅಷ್ಟೇ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಅಂದ್ರೆ ದರ್ಶನ್ ಹೆಸರಲ್ಲೂ ಕೂಡ ಅಷ್ಟೇ ಅರ್ಚನೆ ಮಾಡುವಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅರ್ಚಕರು ದರ್ಶನ್ ಹೆಸರಿನಲ್ಲಿ ಕೂಡ ಅಷ್ಟೇ ಈಗಾಗಲೇ ಅರ್ಚನೆಯನ್ನ ಮಾಡಿರುವಂತದ್ದು. ಇದೆಲ್ಲ ಸುಮಾರು 45 ನಿಮಿಷಗಳ ಕಾಲ ನಡೆಯುತ್ತೆ. ಎಲ್ಲವೂ ಕೂಡ ಮುಗಿದಿದ್ದಾದಂತಹ ಬಳಿಕ ರಘುವನಹಳ್ಳಿ ಸಮೀಪ ಇರುವಂತಹ ಒಂದು ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ಬಂದಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದು ತಲಗಟ್ಪುರ ಸಮೀಪದ ರಘುವನಹಳ್ಳಿ ಬಳಿ ಇರುವಂತಹ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ಇದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಪವಿತ್ರ ಗೌಡ ಅವರ ಅಜ್ಜಿ ಮತ್ತು ಪವಿತ್ರ ಗೌಡ ಅವರ ತಾಯಿ ಕೂಡ ವಾಸವಾಗಿದ್ದಾರೆ. ಇನ್ನು ಈ ಒಂದು ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ಬರೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಅಲ್ಲಿ RR ನಗರಕ್ಕೆ ಹೋಗಿಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಪರವಾಗಿ ಅಂದ್ರೆ ವಿರುದ್ಧವಾಗಿ ಸಾಕಷ್ಟು ಟ್ರೋಲ್ಗಳಾಗ್ತಾ ಇತ್ತು. ಪವಿತ್ರ ಗೌಡನಿಂದನೇ ದರ್ಶನ್ಗೆ ಇವತ್ತು ಈ ಗತಿ ಬಂದಿರುವಂತದ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಹೋದ್ರೆ ಭದ್ರತಾ ದೃಷ್ಟಿಯಿಂದ ಮತ್ತು ಏನಾದ್ರೂ ಒಂದಷ್ಟು ಇನ್ಸಿಡೆಂಟ್ಸ್ ಆಗ್ಬೋದು ಅಥವಾ ಅಲ್ಲಿ ಯಾರಾದ್ರೂ ಅಭಿಮಾನಿಗಳು ಸೇರ್ಬೋದು, ಕೆಟ್ಟ ರೀತಿಯಲ್ಲಿ ವರ್ತನೆಯನ್ನ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ತಾಯಿ ಉಳ್ಕೊಂಡಿರುವಂತಹ ಈ ಒಂದು ಒಮೆಗಾ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ಬರೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ. ಇನ್ನು ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಪವಿತ್ರ ಗೌಡರ ಮಗಳು ಕೂಡ ಅಷ್ಟೇ ನಿನ್ನೆ ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದಿರುವಂತದ್ದು. ಯಾಕಂದ್ರೆ ಇವತ್ತು ನಿನ್ನೆ ತಾಯಿ ರಿಲೀಸ್ ಆಗ್ತಾಳೆ ಅನ್ನುವಂತ ಒಂದು ಆಸೆಯಲ್ಲಿ ನಿನ್ನೆ ಮಗಳು ಇಲ್ಲಿಗೆ ಬಂದಿದ್ದಾಳೆ. ಅಜ್ಜಿಯ ಜೊತೆಯಲ್ಲಿದ್ರು. ಆದ್ರೆ ನಿನ್ನೆ ಒಂದಷ್ಟು ಷರತ್ತುಗಳು ಪೂರೈಕೆ ಆದ್ರೂ ಕೂಡ ಅಷ್ಟೇ ಎಲ್ಲೋ ಒಂದು ಕದ ಆರ್ಡರ್ನ ಪ್ರತಿ ಜೈಲಿಗೆ ತಲುಪೋದು ತಡ ಆಗಿದ್ದಂತ ಕಾರಣಕ್ಕೋಸ್ಕರ ನಿನ್ನೆ ಪವಿತ್ರ ಗೌಡ ರಿಲೀಸ್ ಆಗಕ್ಕಾಗಿರಲಿಲ್ಲ. ಬದಲಾಗಿ ಇವತ್ತು ಬೆಳಿಗ್ಗೆ ರಿಲೀಸ್ ಆಗ್ತಾರೆ. ಬೆಳಿಗ್ಗೆ ರಿಲೀಸ್ ಆದಂತಹ ಬಳಿಕ ದೇವರ ಮೊರೆ ಹೋಗಿದ್ರು. ಟೆಂಪಲ್ ರನ್ ಅನ್ನ ಮುಗಿಸ್ಕೊಂಡು ನೇರವಾಗಿ ಇದೇ ಒಂದು ಅಪಾರ್ಟ್ಮೆಂಟ್ಗೆ ಬಂದಿರುವಂತದ್ದು. ಆಲ್ಮೋಸ್ಟ್ ಒಂದು ಎರಡು ಗಂಟೆ ಆಯ್ತು ಪವಿತ್ರ ಗೌಡ ಬಂದು. ಸದ್ಯಕ್ಕೆ ಈಗಾಗಲೇ ಮಗಳು ಕೂಡ ಅಷ್ಟೇ ಇದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತದ್ದು. ಸದ್ಯಕ್ಕೆ ಕುಟುಂಬಸ್ಥರ ಜೊತೆ ಕಾಲ ಕಳೆಯೋದಕ್ಕೆ ಪವಿತ್ರ ಗೌಡ ಇವತ್ತು ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂದ್ರೆ ಬೇರೆ ಎಲ್ಲೂ ಕೂಡ ಇವತ್ತು ಹೋಗೋದಿಲ್ಲ. ಬದಲಾಗಿ ಕೇವಲ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕುಟುಂಬಸ್ಥರ ಜೊತೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪವಿತ್ರ ಗೌಡನ ನೋಡಕ್ಕೂ ಕೂಡ ಅಷ್ಟೇ ಜೈಲಿನ ಬಳಿ ಹೋಗ್ತಾ ಇದ್ರು. ಒಂದಷ್ಟು ಜನ ಅಪಾರ್ಟ್ಮೆಂಟ್ಗೂ ಕೂಡ ಅಷ್ಟೇ ಬರೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ರು. ಆದ್ರೆ ತಮ್ಮ ಕುಟುಂಬಸ್ಥರು ಯಾರೂ ಕೂಡ ಅಷ್ಟೇ ಬರಬೇಡಿ, ಸದ್ಯಕ್ಕೆ ಪವಿತ್ರ ಗೌಡ ಒಂಟಿಯಾಗಿರೋದಕ್ಕೆ ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಯಾರೂ ಕೂಡ ಬರ್ತಿಲ್ಲ. ಬದಲಾಗಿ ಅವರು ಪ್ರವೇಶಿಯನ್ನ ತಗೊಂಡಿರುವಂತದ್ದು. ಜೊತೆಗೆ ಪವಿತ್ರ ಗೌಡ ತಾಯಿ, ಅಜ್ಜಿ ಮತ್ತು ಪವಿತ್ರ ಗೌಡ ಮಗಳು ಮತ್ತು ಆತ ತಮ್ಮ ಒಟ್ಟು 5 ಜನರು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿರುವಂತದ್ದು. ಬಹುತೇಕ ಪವಿತ್ರ ಗೌಡ ಇನ್ನು ಕೆಲ ದಿನಗಳ ಕಾಲ ಇದೇ ಒಂದು ತಾಯಿಯ ಅಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂದ್ರೆ RR ನಗರದ ಮನೆಗೆ ಹೋಯ್ತು ಅಂತಂದ್ರೆ ಬೇರೆ ರೀತಿಯಾದಂತಹ ಒಂದಷ್ಟು ಇನ್ಸಿಡೆಂಟ್ಸ್ ಆಗಬಹುದು ಅಥವಾ ದರ್ಶನ್ ನ ಅಭಿಮಾನಿಗಳು ಅಲ್ಲಿ ಬಂದು ಅಟ್ಯಾಕ್ ಮಾಡುವಂತದ್ದು ಇಂಥದ್ದು ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ಪವಿತ್ರ ಗೌಡ ನಿರ್ಧಾರವನ್ನ ಮಾಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ.